ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಶೆಟ್ಟಿಸ್ ಲರ್ನಿಂಗ್ ಹಬ್ ಚಾನಲ್. ನಾನು ಹಿಂದಿನ ತರಗತಿಗಳಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಸಮಾಂತರ ಶ್ರೇಣಿಯ ಅಭ್ಯಾಸ 1.2ರ 7ನೇ ಲೆಕ್ಕದ ತನಕ ನಾನು ಹೇಳ್ಕೊಟ್ಟಿದ್ದೀನಿ. ಈಗಿನ ಕ್ಲಾಸ್ನಲ್ಲಿ ನಾನು ಅಭ್ಯಾಸ 1.2ರ 8ನೇ ಲೆಕ್ಕದಿಂದ 11ನೇ ಲೆಕ್ಕದ ತನಕ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ಯಾರೂ ವಿಡಿಯೋನ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ, ಇಲ್ಲಾಂದರೆ ಪ್ರಾಬ್ಲಮ್ಸ್ಗಳು ನಿಮಗೆ ಅರ್ಥ ಆಗಲ್ಲ. ಬನ್ನಿ 8ನೇ ಪ್ರಾಬ್ಲಮ್ಗೆ ಹೋಗೋಣ. An AP consists of 50 terms, of which the third term is 12 and the last term is 106. Find the 29th term. 50 ಪದಗಳನ್ನು ಹೊಂದಿರುವ ಸಮಾಂತರ ಶ್ರೇಣಿಯ ಮೂರನೇ ಪದ 12 ಮತ್ತು ಕೊನೆಯ ಪದ 6 ಆದರೆ 21ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಇವಾಗ ಮೂರನೇ ಪದ ಕೊಟ್ಟಿದ್ದಾರೆ ಅಂದರೆ 12. 50ನೇ ಪದ ಎಷ್ಟು ಅಂತ ಅಂದರೆ 106, ಅಂದರೆ ಕೊನೆಯ ಪದ 50 ಪದವನ್ನು ಹೊಂದಿದೆ ಅಂದರೆ ಈಗ ಕೊನೆಯ ಪದ 50ನೇದಾಗಿರುತ್ತೆ. ಸೊ A50 = 106. ಹಾಗೆ 29ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. 29ನೇ ಪದ ಅಂದರೆ A29. ಈಗ ಬರ್ಕೊಳ್ಳೋಣ. A3 12, A50 106, A29 ಎಷ್ಟು ಅಂತ. ಸೊ AN ಫಾರ್ಮುಲಾ ತಗೊಳ್ಳೋಣ. AN = A + n - 1D. ಸೊ ANಗೆ A3 ಮಾಡೋಣ. A3 = A + 3 - 1D. n ಜಾಗದಲ್ಲಿ 3. ಸೊ A3 ಅಂದರೆ ಇಲ್ಲೇನು 12. A ಪ್ಲಸ್ A ಏನು ನಮ್ಗೆ ಗೊತ್ತಿಲ್ಲ. ಪ್ಲಸ್ 3ಯಲ್ಲಿ 1 ಕಳೆದ್ರೆ 2 ಇಂಟು D 2D. ಇದು ಇವಾಗ A ಮತ್ತು D ಗೊತ್ತಿಲ್ಲದಂಗೆ ಆಯಿತು ನಮಗೆ. ಸೊ ಅದಕ್ಕೋಸ್ಕರ ಇದು ಈಕ್ವೇಷನ್ ಲೆಕ್ಕದಲ್ಲಿ ಹೋಗುತ್ತೆ. ಸೊ ಈಕ್ವೇಷನ್ 1 ಅಂತ ತಗೊಳ್ಳೋಣ. ನೆಕ್ಸ್ಟು A50 ಏನಾಗುತ್ತೆ ಅಂತ ನೋಡೋಣ. A50 = A + 50 - 1D. ಸೊ A50 ಎಷ್ಟು ಅಂತ ಕೊಟ್ಟಿದ್ದಾರೆ 106. A ಗೊತ್ತಿಲ್ಲ, ಪ್ಲಸ್ 50ಯಲ್ಲಿ 1 ಕಳೆದ್ರೆ 49D. ಓಕೆನಾ, ಇದನ್ನು ಈಕ್ವೇಷನ್ ಸೆಕೆಂಡ್ ಅಂತ ತಗೊಳ್ಳೋಣ. ಸೊ ಇವಾಗ ಈಕ್ವೇಷನ್ 2ರಿಂದ ಈಕ್ವೇಷನ್ 1 ಕಳೆದಾಗ ಅಂದರೆ A + 49D = 106. ಸೊ A + 2D = 12. ಸೊ ಇಲ್ಲಿ ಮೈನಸ್ ಆಗುತ್ತೆ. ಸಮೀಕರಣ ಲೆಕ್ಕ ಥರ ತೊಗೊಳ್ಳೋಣ ಇದನ್ನು. ಸೊ A ಕ್ಯಾನ್ಸಲ್ ಆಯಿತು. 49Dನಲ್ಲಿ 2D ಕಳೆದ್ರೆ 47D ಆಯಿತು. 106ಅಲ್ಲಿ 12 ಕಳೆದ್ರೆ 94 ಆಯಿತು. ಸೊ D = 2. ಸಬ್ಸ್ಟಿಟ್ಯೂಟು ಈ ಡಿನ ಸಬ್ಸ್ಟಿಟ್ಯೂಟ್ ಈಕ್ವೇಷನ್ 1ಗೆ ಹಾಕೋಣ. ಈಕ್ವೇಷನ್ 1 ಏನಿದೆ A + 2D = 12. ಸೊ ಅಲ್ವಾ, ಅದಕ್ಕೆ ಡಿ ಜಾಗದಲ್ಲಿ 2ನ ಹಾಕೋಣ. = 12. A + 2 4 12. ಸೊ ಈ 4 ಇದ್ದಿದ್ದು ಇಲ್ಲಿ ಹೋಗುತ್ತೆ. 12 - 4 ಆಯಿತು. ಸೊ A = 12ರಲ್ಲಿ 4 ಕಳೆದ್ರೆ 8. ಸೊ A ಎಷ್ಟಾಯಿತು 8 ಆಯಿತು. ಸೊ ಇವಾಗ ನೆಕ್ಸ್ಟ್ AN ಫಾರ್ಮುಲಾ ತೊಗೊಂಡು ನಾವು Aನ ಮತ್ತು Dನ ಸಬ್ಸ್ಟಿಟ್ಯೂಟ್ ಮಾಡೋಣ. AN = A + n - 1D. ಸೊ ನಮಗೆ 29 ಪದ ಸಿಗಬೇಕಲ್ವಾ. A29 = A ಅಂದರೆ 8 + 29 - 1 ಇಂಟು D. D ಅಂದರೆ 2 ಅಲ್ವಾ. ಸೊ A29 = 8 + 28, 29 - 1 28 ಇಂಟು D. ಸೊ A29 = 8 + 56. A29 = 64 ಆಯಿತು. ಸೊ 29ನೇ ಪದ ನಮಗೆ ಏನಾಗುತ್ತೆ 64 ಆಗಿರುತ್ತದೆ. ಸೊ ಇದು ಆನ್ಸರ್. 29th term is 64. 9th ಕ್ವಶನ್ಗೆ ಹೋಗೋಣ. ಸೊ ಇಫ್ ದ ಥರ್ಡ್ ಆ್ಯಂಡ್ 9th term ಆಫ್ ಆ್ಯನ್ AP ಆರ್ 4 and -8 ರೆಸ್ಪೆಕ್ಟಿವ್ಲಿ, ಅಂದರೆ ಮೂರನೇ ಪದ 4 ಆಗಿದೆ, 9ನೇ ಪದ 8 ಆಗಿದೆ. ಸೊ ವಿಚ್ ಟರ್ಮ್ ಆಫ್ ದಿಸ್ AP is 0 ಅಂತ ಕೇಳಿದ್ದಾರೆ. ಓಕೆನಾ. ಸೊ ಅಂದರೆ ಯಾವುದ್ರದ್ದು ಟರ್ಮ್ ಎಷ್ಟನೇ ಪದ 0 ಆಗಿರುತ್ತೆ ಅಂತ. ಒಂದು ಸಮಾಂತರ ಶ್ರೇಣಿಯ 3ನೇ ಮತ್ತು 9ನೇ ಪದಗಳು ಕ್ರಮವಾಗಿ 4 ಮತ್ತು -8 ಆದರೆ ಎಷ್ಟನೇ ಪದ 0 ಆಗಿದೆ ಅಂತ ಕೇಳಿದ್ದಾರೆ. ಸೊ A3 4 ತೊಗೊಳ್ಳೋಣ. A9 -8 ಅವ್ರು ಕೊಟ್ಟಿರೋ ಹಾಗೆ ತಗೊಳ್ಳೋಣ. ಸೊ ಎಷ್ಟನೇ ಪದ 0 ಆಗಿರ್ತದೆ ಅಂದರೆ AN = 0. ಸೊ n ಏನಂತ ಹೇಳಿ ನಾವು ಕಂಡುಹಿಡಿಯಬೇಕು. ಸೊ ಇವಾಗ AN ಫಾರ್ಮುಲಾ ತಗೊಳ್ಳೋಣ. AN = A + n - 1D. ಸೊ A3 A + 3 - 1D. A3 ಅಂದರೆ ಏನು 4 ಕೊಟ್ಟಿದ್ದಾರೆ. A + 3ರಲ್ಲಿ 1 ಕಳೆದ್ರೆ 2 ಇಂಟು D. ಸೊ ಇದನ್ನು ಏನೂ ಗೊತ್ತಿಲ್ಲ, ಡಿನೂ ಗೊತ್ತಿಲ್ಲ ನಮಗೆ. ಸೊ ಈಕ್ವೇಷನ್ 1 ತೊಗೊಳ್ಳೋಣ. ಸೊ A9 = A + 9 - 1D. A9 = A9 ಅಂದರೆ -8.
ಸೊ 9ರಲ್ಲಿ 1 ಕಳೆದ್ರೆ 8, ಸೊ 8D ಆಯಿತು. ಇದನ್ನೇ ಈಕ್ವೇಷನ್ 2 ಅಂತ ತೊಗೊಳ್ಳೋಣ. ಸೊ ಸೇಮ್ ಥಿಂಗ್ ನಾವು ಲಾಸ್ಟ್ ಪ್ರಾಬ್ಲಮಲ್ಲಿ ಮಾಡಿದಾಗೆ ಈಕ್ವೇಷನ್ 2ನಿಂದ ಈಕ್ವೇಷನ್ 1ಅನ್ನು ಕಳೆದಾಗ ಅಂದರೆ a ಪ್ಲಸ್ 8D ಈಸ್ ಈಕ್ವಲ್ ಟು -8, a ಪ್ಲಸ್ 2D ಈಸ್ ಈಕ್ವಲ್ ಟು 4. ಸೊ ಇದಕ್ಕೆ ಎ ಕ್ಯಾನ್ಸಲ್ ಆಗುತ್ತೆ. 8ಅಲ್ಲಿ 2 ಕಳೆದ್ರೆ 6 ಉಳಿಯುತ್ತೆ. ಸೊ 8ರಲ್ಲಿ 4 ಕಳೆದ್ರೆ ಇಲ್ಲಿ ಮೈನಸ್ ಇದೆ ಅಲ್ವಾ, ಸೊ 8 4 ಏನಾಯಿತು 12 ಆಯಿತು, -12 ಆಯಿತು. ಸೊ ಈ 6 ಇರೋದು ಈ ಕಡೆ ಬರುತ್ತೆ. ಸೊ ಅವಾಗ D ಈಸ್ ಈಕ್ವಲ್ ಟು -2. ಮತ್ತು ಈಗ ಸಬ್ಸ್ಟಿಟ್ಯೂಟ್ ಈ ಡಿನ ಸಬ್ಸ್ಟಿಟ್ಯೂಟ್ ಇನ್ ಈಕ್ವೇಷನ್ 1ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. a ಪ್ಲಸ್ 2D ಈಸ್ ಈಕ್ವಲ್ ಟು 4. a ಪ್ಲಸ್ 2 ಇಂಟು -2 ಈ ಡಿನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ ಈಸ್ ಈಕ್ವಲ್ ಟು 4. 2 2 4 ಪ್ಲಸ್ಸು ಮೈನಸ್ಸು ಮೈನಸ್ಸು a -4 ಈಸ್ ಈಕ್ವಲ್ ಟು 4. ಸೊ 4 ಈ ಕಡೆ ಹೋಗುತ್ತೆ. ಸೊ a ಈಸ್ ಈಕ್ವಲ್ ಟು 4 + 4 8 ಆಯಿತು. ಸೊ a ಈಸ್ ಈಕ್ವಲ್ ಟು 8. ಸೊ an ಈಸ್ ಈಕ್ವಲ್ ಟು a ಪ್ಲಸ್ n - 1D. an ಅಂದರೆ 0, 8 ಪ್ಲಸ್ a ಅಂದರೆ 8 ಪ್ಲಸ್ n - 1 ಇಂಟು -2. 0 ಈಸ್ ಈಕ್ವಲ್ ಟು 8 -2n ಮೈನಸ್ ಇಂಟು ಮೈನಸ್ ಪ್ಲಸ್ 2 ಓನ್ಲಿ 2. ಸೊ 0 ಈಸ್ ಈಕ್ವಲ್ ಟು an ಅಂದರೆ 0 ಅಂತಲೇ ತೊಗೊಂಡಿದ್ದೀವಲ್ವ ನಾವು ಇವಾಗ. ಇಲ್ಲಿ ಕ್ವೆಶನಲ್ಲಿ ಕೊಟ್ಟಿದ್ದಾರೆ an ಅಂದರೆ 0 ಅಂತ ಹೇಳಿ. ಸೊ ಅದನ್ನೇ ನಾವಿಲ್ಲಿ ತೊಗೊಂಡಿದ್ದೀವಿ. ಸೊ 0 ಈಸ್ ಈಕ್ವಲ್ ಟು 8 - 2n ಪ್ಲಸ್ 2. ಸೊ 0 ಈಸ್ ಈಕ್ವಲ್ ಟು 8 ಪ್ಲಸ್ 2 ಏನಾಗುತ್ತೆ 10 ಆಯಿತು, -2n. ಈ 2n ಈ ಸೈಡ್ ಹೋಗುತ್ತೆ, ಆವಾಗ ಪ್ಲಸ್ ಆಗುತ್ತೆ. ಸೊ ಆವಾಗ 2n ಈಸ್ ಈಕ್ವಲ್ ಟು 10 ಆಯಿತು. ಸೊ n ಈ 2 ಇರೋದು ಭಾಗಾಕಾರಕ್ಕೆ ಹೋಗುತ್ತೆ ಈ ಸೈಡ್ ಬಂದಾಗ. n ಈಸ್ ಈಕ್ವಲ್ ಟು 10/2 ಈಸ್ ಈಕ್ವಲ್ ಟು 5. n ಏನಾಗುತ್ತೆ 5 ಆಯಿತು. ಸಮಾಂತರ ಶ್ರೇಣಿಯ 5ನೇ ಪದವು 0 ಆಗಿದೆ ಅಂತ ಹೇಳಿ ನಾವು ತಗೊಳ್ಳೋಣ. ಈಗ ಇದಕ್ಕೆ ಈ ವಿಚ್ ಟರ್ಮ್ ಆಫ್ ದಿಸ್ AP ಈಸ್ 0, 5th ಟರ್ಮ್ ಆಫ್ AP ಈಸ್ 0. ಈಗ ನಿಮಗೆ ಕನ್ಕ್ಲೂಷನ್ ಸಿಕ್ತು, ಅರ್ಥ ಆಗಿದೆ ಅಂದ್ಕೊಂಡಿರ್ತೇನೆ. ನೆಕ್ಸ್ಟ್ 10th ಕ್ವೆಶನ್ಗೆ ಹೋಗೋಣ. ದಿ 17th ಟರ್ಮ್ ಆಫ್ ಆ್ಯನ್ AP ಎಕ್ಸಿಡ್ಸ್ ಇಟ್ಸ್ 10th ಟರ್ಮ್ ಬೈ 7. ಡಿಫ್ರೆನ್ಸ್ ಫೈಂಡ್ ದ ಕಾಮನ್ ಡಿಫ್ರೆನ್ಸ್. ಒಂದು ಸಮಾಂತರ ಶ್ರೇಣಿಯ 17ನೇ ಪದವು ಅದರ 10ನೇ ಪದಕ್ಕಿಂತ 7 ಹೆಚ್ಚಾಗಿದ್ದರೆ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಒಂದು ಸಮಾಂತರ ಶ್ರೇಣಿ, ಓಕೆನಾ, ಒಂದು ಸಮಾಂತರ ಶ್ರೇಣಿ ಅದರ 10ನೇ ಪದಕ್ಕಿಂತ 7 ಹೆಚ್ಚಾಗಿರುತ್ತೆ ಸಾಮಾನ್ಯ ವ್ಯತ್ಯಾಸ. ಹೀಗೆ ತಿಳ್ಕೊಬೇಕು ನೀವು. ನಾವಿವಾಗ ಇದನ್ನು ಇಲ್ಲಿ A17 ಅಂದರೆ 17ನೇ ಪದ. A17 ಏನಾಗುತ್ತೆ ನೀವು ಬಿಡಿಸಿ ಬರ್ಕೊಳ್ಳಿ, ನಾನು ಇಲ್ಲಿ ಬರೆದು ತೋರಿಸಿದ್ದೀನಿ, ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅಂತ ಹೇಳಿ. A17 ಈಸ್ ಈಕ್ವಲ್ ಟು a ಪ್ಲಸ್ n - 1D. 17 - 1 16 ಆಯಿತು. ಸೊ ಇಲ್ಲಿ A17 ಈಸ್ ಈಕ್ವಲ್ ಟು a ಪ್ಲಸ್ 16D ಇಲ್ಲಿ ಬರೆದಿದ್ದೀನಿ, ನಾನು ಡೈರೆಕ್ಟಾಗಿ ತೊಗೊಂಡಿದ್ದೀನಿ. ಯಾಕಂದರೆ ಇದು ತುಂಬ ಪ್ರಾಬ್ಲಮ್ಗಳಲ್ಲಿ ನಾನು ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಇದನ್ನು ನಾನು ಡೈರೆಕ್ಟಾಗಿ ತೊಗೊಂಡಿದ್ದೀನಿ. ಸೊ A10 ಇದು ಕೂಡ A10 ಅಂದರೆ ಸೊ ಈಸ್ ಈಕ್ವಲ್ ಟು ಇದು ಈಕ್ವೇಷನ್ ಏನಾಗುತ್ತೆ a ಪ್ಲಸ್ 9D ಆಯಿತು. ಸೊ ಇಲ್ಲಿ ಏನು ಕೇಳಿದ್ದಾರೆ ಅಂದರೆ 17ನೇ ಪದ 10ನೇ ಪದಕ್ಕಿಂತ 7 ಹೆಚ್ಚಾಗಿರುತ್ತೆ ಸಾಮಾನ್ಯ ವ್ಯತ್ಯಾಸ ಅಂತ ಹೇಳಿದ್ದಾರೆ. ಸೊ A17 ಮೈನಸ್ A10 ವ್ಯತ್ಯಾಸ ಅಲ್ವಾ, ಮೈನಸ್ ಅಂದರೆ ವ್ಯತ್ಯಾಸ. A17 ಮೈನಸ್ A10 ಈಸ್ ಈಕ್ವಲ್ ಟು 7. ಓಕೆನಾ. A17 ಅಂದರೆ ಏನು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ, ಮೈನಸ್ A10 ಅಂದರೆ ಏನು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ, a ಪ್ಲಸ್ 9D ಈಸ್ ಈಕ್ವಲ್ ಟು 7. ಸೊ ಇವಾಗ ಬಿಡಿಸಿ ಬರೀರಿ, ಬ್ರ್ಯಾಕೆಟ್ ತೆಗೀರಿ. a ಪ್ಲಸ್ 16D ಮೈನಸ್ a ಪ್ಲಸ್ಸು ಮೈನಸ್ 9D ಸೊ ಈಸ್ ಈಕ್ವಲ್ ಟು 7. ಮೈನಸ್ a ಪ್ಲಸ್ a ಕ್ಯಾನ್ಸಲ್ ಆಯಿತು. 16D ಮೈನಸ್ 9D ಈಸ್ ಈಕ್ವಲ್ ಟು 7. ಸೊ 16Dನಲ್ಲಿ 9Dನ ಕಳೆದ್ರೆ 7D ಆಯಿತು ಈಸ್ ಈಕ್ವಲ್ ಟು 7. ಸೊ D 7/7 ಏನಾಯಿತು 1 ಆಯಿತು. ಡಿಗೆ ಆನ್ಸರ್ ಸಿಗ್ತಲ್ವ. ಸೊ ಸಾಮಾನ್ಯ ವ್ಯತ್ಯಾಸ 1 ಆಗಿರುತ್ತದೆ. ಈಗ ಅರ್ಥ ಆಯ್ತಲ್ವಾ. ನೆಕ್ಸ್ಟ್ 11ನೇ ಕ್ವೆಶನ್ಗೆ ಹೋಗೋಣ. ಸೊ ವಿಚ್ ಟರ್ಮ್ ಆಫ್ ದ AP 3, 15, 27, 39 ವಿಲ್ ಬಿ 132 ಮೋರ್ ದ್ಯಾನ್ ಇಟ್ಸ್ 15th ಟರ್ಮ್ ಅಂತ ಹೇಳಿದ್ದಾರೆ. ಸೊ ಅಂದರೆ ಇವಿಷ್ಟು ಸಮಾಂತರ ಶ್ರೇಣಿಗಳು ಯಾವ ಪದವು ಅದರ 54ನೇ ಪದಕ್ಕಿಂತ 132 ಹೆಚ್ಚಾಗಿದೆ ಅಂತ ಹೇಳಿ ಕೇಳಿದ್ದಾರೆ. ಸೊ ನಮಗೆ ಇವಾಗ ಮೊದಲನೇ ಪದ ಕೊಟ್ಟಿದ್ದಾರೆ A3 ಅಂತ ಕೊಟ್ಟಿದ್ದಾರೆ. ಸಾಮಾನ್ಯ ವ್ಯತ್ಯಾಸ ನೀವು ಕಳೆದು ನೋಡಿ, ಇಲ್ಲಿ ಫಾರ್ಮುಲಾ ಪ್ರಕಾರ 15ರಲ್ಲಿ 3 ಕಳೆದ್ರೆ 12 ಆಗುತ್ತೆ.
ಸೊ 27 ಅಷ್ಟೇ, 27ಅಲ್ಲಿ 15 ಕಳೆದ್ರೆ 12 ಆಗುತ್ತೆ. ಸೊ A54 ಏನು ಕೇಳಿದ್ದಾರೆ ಇಲ್ಲಿ 54ನೇ ಪದ. 54ನೇ ಪದದ್ದು ನಾವಿಲ್ಲಿ ನೋಡ್ಕೊಳ್ಳೋಣ. A54 A+53. ಇದು ನೀವು ಇಲ್ಲಿ ಮಾಡ್ಕೊಳ್ಳಿ ಆಯಿತಾ. ಸೊ A54 A ಅಂದರೆ ಏನು 3 + 53 × 12. ಇದು ಹೇಗೆ ಬಂತು ಅಂತ ನೀವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ನಾನು ಇಲ್ಲಿ ತೋರಿಸ್ಲಿಲ್ಲ, ಹಿಂದಿನ ಲೆಕ್ಕದಲ್ಲಿ ನಾನು ತೋರಿಸಿದ್ದೀನಿ, ಅದೇ ಪ್ರಕಾರನೇ ನೀವು ಮಾಡ್ಕೊಳ್ಳಿ. 53 × 12. A54 3 + 53 × 12 ಇದ್ರ ಕ್ಯಾಲ್ಕುಲೇಷನ್ ನೀವು ಮಾಡ್ಕೊಳ್ಳಿ. 636 ಆಗುತ್ತೆ. ಸೊ 636 + 3 ಏನಾಯಿತು, 639 ಆಯಿತು. ಸೊ A54 ಏನಾಗಿದೆ ನಮಗೆ 639 ಆಯಿತು. ಸೊ ಅಲ್ವಾ, ಇಲ್ಲಿ ಏನು ಕೇಳಿದ್ದಾರೆ, ಯಾವ ಪದ ಅದರ 54ನೇ ಪದಕ್ಕಿಂತ 132 ಹೆಚ್ಚಾಗಿದೆ ಅಂತ ಹೇಳಿ. ಅಂದರೆ ಈ 54ನೇ ಪದಕ್ಕೆ 132 ಕೂಡಬೇಕು ನಾವಿವಾಗ. ಸೊ 54ನೇ ಪದ ಅಂದರೆ ಯಾವುದಿಲ್ಲಿ 639. ಈ 639ಕ್ಕೆ 132ನ ಕೂಡಿದಾಗ ಎಷ್ಟು ಸಿಗುತ್ತೆ, 771. ಸೊ ಇವಾಗ A54 771. 54ನೇ ಪದಕ್ಕೆ 132 ಹೆಚ್ಚಾಗಿದೆ ಅಂದರೆ A54 + 132. ಸೊ 6 ಇಲ್ಲಿ ಹಾಕಿದ್ದೀನಿ ನಾನು, ನೋಡಿ ನಿಮಗೆ ಗೊತ್ತಾಗಲ್ಲ, ಕನ್ಫ್ಯೂಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಹಾಕಿದ್ದೀನಿ. ಸೊ 771 ಗೊತ್ತಾಯ್ತಾ. ಸೊ ನೆಕ್ಸ್ಟ್ ಇದನ್ನು ಇವಾಗ A54 ಸಿಕ್ತು ನಿಮಗೆ. ಸೊ AN = A + n - 1 ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿ. ANಗೆ ಅಂದರೆ A771 ಹಾಕಿ, A54ನ ಹಾಕಿ. ಸೊ A ಅಂದರೆ 3 n - 1 × D. D ಅಂದರೆ 12. ಸೊ 771 = 3 + 12 n - 12. ಸೊ 771 = 12n - 9. ಸೊ 12n = 771. ಈ 9 ಇರೋದು ಪ್ಲಸ್ ಆಗುತ್ತೆ ಈ ಸೈಡ್ ಹೋಗಿ. ಸೊ 780 ಆಯಿತು. ಈ 12 ಈ ಕಡೆ ಬಂತು. ಸೊ n = 65. ಸೊ n = ಏನಾಯ್ತು ನಮ್ಗೆ ಇವಾಗ 65 ಆಯಿತು. ಅದಕ್ಕೆ ನೀವು ಇಲ್ಲಿ ಕನ್ಕ್ಲೂಷನ್ ಏನು ಬರೀಬೇಕು, 771 65ನೇ ಪದವಾಗಿರುತ್ತದೆ ಅಂತ ಹೇಳಿ ಬರೀರಿ. ಇಲ್ಲಿಗೆ ಈ ಪ್ರಾಬ್ಲಮ್ನ ಸ್ಟಾಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಮುಂದಿನ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋಣ. ದಯವಿಟ್ಟು ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ, ಇಲ್ಲಾಂದರೆ ಪ್ರಾಬ್ಲಮ್ಸ್ಗಳು ಅರ್ಥ ಆಗೋದಿಲ್ಲ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಜನಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು.